ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನನ್ನ ವೀಡಿಯೋಸ್ಗಳಿಗೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಮಂಗಳವಾರ ಬೆಳಗ್ಗೆ ಪೂಜೆ ಇತ್ತು, ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ನೀರಾಕಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಆಮೇಲೆ ಒಂದು ಏರಿಗೆ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಗಸೆ ಬೀಜನ ಇಲ್ಲಿ ಕುದಿಸ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ಟು ಅದನ್ನು ಜೆಲ್ ತೆಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ ಜೆಲ್ಲನ್ನು ಹೇರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿದರೆ ಸಾಕು. ಏರ್ ತುಂಬ ಸಿಲ್ಕಿ ಆಗುತ್ತೆ, ಆಮೇಲೆ ಏರ್ ಫಾಲು ಕಡಿಮೆ ಆಗುತ್ತೆ, ನಮ್ಮ ಬಾಡಿನೂ ತುಂಬ ಕೂಲಾಗಿರುತ್ತೆ. ಹಾಗಾಗಿ ನನಗಂತೂ ತುಂಬಾ ಏರ್ ಫಾಲ್ ಆಗ್ತಾಯಿದೆ. ಮದುವೆ ಆದಮೇಲೆ, ಅದರಲ್ಲೂ ದುವಿ ತೊಟ್ಟಿದಾದ್ಮೇಲಂತೂ ತುಂಬಾ ಏರ್ ಫಾಲ್ ಆಯಿತು. ಅದ್ರ ಜೊತೆಲಿ ಪಿಗ್ಮೆಂಟೇಷನ್ನು ಕೂಡ ಆಗಿದೆ. ನಾನು ಅದಕ್ಕೆಲ್ಲ ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ, ಪಿಗ್ಮೆಂಟೇಷನಿಗೇನು ಅಷ್ಟೊಂದು ತಲೆ ಕೆಡಿಸ್ಕೊತಿಲ್ಲ. ಏರೆಲ್ಲ ಫುಲ್ಲು ಏರ್ ಫಾಲ್ ಆದರೆ ಕಷ್ಟ ಆಗುತ್ತೆ ಅಂತೇಳಿ ತುಂಬಾ ಏರ್ ಫಾಲ್ ಆಗ್ತಿತ್ತು. ಹಾಗಾಗಿ ಅಗಸೆ ಬೀಜದ ಜೆಲ್ನ ನಾನು ಈ ರೀತಿ ವಾರಕ್ಕೊಂದು 2 ಸಲನಾದ್ರೂ ನಾನು ಅಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಡೆಲಿವರಿ ಆದಮೇಲೆ ಇವೆಲ್ಲ ಕಾಮನ್ನು ಹೆಣ್ಮಕ್ಳಿಗೆ ಏನು ಮಾಡೋಂಗಿಲ್ಲ. ನಾವು ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟು ಮನೆಯಲ್ಲೇ ಈ ಥರ ಹೋಮ್ ರೆಮಿಡಿಗಳನ್ನು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವರು ಪೂಜೆಗೂ ಸಹ ರೆಡಿ ಮಾಡ್ಕೊತಾ ಇದ್ರು. ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಅಡುಗೆ ಮನೆ ಕ್ಲೀನಾಗಿದ್ದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಫಸ್ಟು ನಾನು ಹಾಲು ಬಿಸಿ ಮಾಡಿಬಿಟ್ಟು ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಆಮೇಲೆ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದೇನೂ ಇಲ್ಲದೇ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಿಸ್ ಮಾಡ್ದಲೇ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ರೆಸಿಪಿ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಒಂದು ಬಾಣಲಿ ತೊಗೊಂಡ್ಬಿಟ್ಟು 1.5 ಕಪ್ಪು ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಸಾಲ್ಟು ಹಾಕಿ ನನಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ನೀಟಾಗೆಲ್ಲ ಕಲಿಸ್ಕೊಂಡು ಮಾಮೂಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಬಿಟ್ಟರೆ ಆಯಿತು. ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ನಾನೇ ನಿಮ್ಗೆ ಹೇಳಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ಟಿಪ್ಸು ಇರಲಿ ಅಂತ ಹೇಳಿ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಸೀಮೆ ಬದನೆಕಾಯಿನ ನೀಟಾಗಿ ಮೇಲಿನ ಸಿಪ್ಪೆನ ತೆಗಿಬೇಕಾಗುತ್ತೆ. ಮೇಲಿನ ಸಿಪ್ಪೆ ಜೊತೆಗೆ ಒಳಗೆ ಬೀಜ ಇರುತ್ತೆ ಫ್ರೆಂಡ್ಸ್, ಅದನ್ನು ಅಷ್ಟೇ ನೀಟಾಗಿ ತೆಗೆದು ಮಾಡಬೇಕಾಗುತ್ತೆ. ನಾನು ಫುಲ್ಲು ನೀಟಾಗಿ ಮೇಲಿಂದೆಲ್ಲ ತೆಗೆದುಬಿಟ್ಟು ಅದಾದಮೇಲೆ 2 ಹೋಳು ಮಾಡಿಕೊಂಡು ಒಳಗಿನ ಬೀಜ ಎಲ್ಲ ತೆಗಿತಾ ಇದ್ದೀನಿ. ಇದನ್ನು ತೆಗಿಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಕಹಿ ಥರ ಆಗುತ್ತೆ. ನಾನಂತೂ ನಮ್ಮ ಅಮ್ಮನ ಮನೇಲಿ ತುಂಬ ಇದ್ರ ರೆಸಿಪಿ ತುಂಬ ಮಾಡ್ತಾಯಿದ್ರು. ಸಾಂಬಾರು ಪಲ್ಯ ಎಲ್ಲ ಮಾಡ್ತಾಯಿದ್ರು. ಈಗ ಮದುವೆ ಆದಮೇಲೆ ನಾನ್ ವೆಜ್ಜೇ ಜಾಸ್ತಿ ಆಗಿದೆ. ಅದರಲ್ಲೂ ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ನಾವು ನಾನ್ ವೆಜ್ಜು, ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಹಾಗಾಗಿ ನಾನು ಫಸ್ಟ್ ಟೈಮು ಈ ರೆಸಿಪಿನ ಮದುವೆ ಆದಮೇಲೆ ಮಾಡ್ತಾಯಿರೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟು ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ಇಟ್ಕೊಂಡು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗಾದರೆ ದಪ್ಪದಾಗಿ ಕಟ್ ಮಾಡ್ಕೊಬೋದು, ಪಲ್ಯಕ್ಕಲ್ವ, ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಧ್ಯ ಏನಾದರೂ ಇತ್ತು ಅಂದರೆ ಅದನ್ನು ಸಹ ತೆಕ್ಕೊಂಡ್ಬಿಟ್ಟು ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಒಂದು ಸಲ ತೊಳ್ಕೊಂಡ್ರೂ, ಸ್ವಲ್ಪ ಸಾಲ್ಟ್ ಹಾಕಿ ತೊಳ್ಕೊಂಡ್ರೂ ನಡೆಯುತ್ತೆ. ನಾನು ಫಸ್ಟಿಗೆ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನಾನು ತೊಳೆದಿಟ್ಕೊಂಡಿದ್ದೆ. ಇನ್ನೊಂದು ಸಲ ತೊಳೆದು ನಾನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ 1.5 ಲೀಟ್ರ್ ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲಿಟ್ಟು ನಾನು 1 ಸೌಟ್ ಆಯಿಲ್ ಹಾಕ್ತಾಯಿದ್ದೀನಿ, ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕರಿಬೇವು ಸೊಪ್ಪನ್ನು ಸಹ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಈ ಸೀಮೆ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೇನು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಹಾಕಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಸ್ವಲ್ಪ ಸಾಲ್ಟು ಅರಿಶಿನ ಹಾಕ್ಬಿಟ್ಟು 1 ವಿಷಲ್ ಹೊಡಿಸಿದ್ರೆ ಸಾಕು. ಅದಾದಮೇಲೆ ಒಂದು ಸ್ವಲ್ಪ ನಮ್ಮ ಮನೆಯವರು ಹೊಸ್ಲಿಗೆ ರಂಗೋಲಿ ಹಾಕು ಅಂತ ಹೇಳಿದರು, ದೇವ್ರ ಮನೆ ಹೊಸ್ಲಿಗೆ. ಅದನ್ನು ನೀಟಾಗೆಲ್ಲ ಒರೆಸ್ಬಿಟ್ಟು ನಾನು ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿದೆ. ಹಾಕಾದ್ಮೇಲೆ ನಾನು ಅದಕ್ಕೊಂದು ಪಲ್ಯಕ್ಕೆ ಪೇಸ್ಟ್ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ನಾನು ಒಂದು 2 ಸ್ಪೂನು ಬಿಳಿ ಎಳ್ಳನ್ನು ಹಾಕಿ ನಾನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಎಳ್ಳು, ಸ್ವಲ್ಪ 1 ಸ್ಪೂನು
ಕಡಲೆ, ಅದಾದಮೇಲೆ ಸ್ವಲ್ಪ ಕಾಯಿ ತುರಿ, ಹುಣಸೆಹಣ್ಣು ಇಷ್ಟನ್ನ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊತೀನಿ. ಅದಾದಮೇಲೆ ಒಂದು ವಿಷಲ್ ಆದಮೇಲೆ ತುಂಬ ಚೆನ್ನಾಗಿ ಬೆಂದಿತ್ತು. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಒಗ್ಗರಣೆಗೆ ಸಾಸಿವೆ ಹಾಕಿದ್ವಲ್ಲ, ಅದೊಂಥರ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟು ಅದೇ ಬಾಣಲಿನ ನೀಟಾಗಿ ತೊಳ್ಕೊಂಬಿಟ್ಟು ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಕುದ್ದಾದಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟೇ ಬೆಲ್ಲ ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ಆಯಿತು ಅಂದರೆ ಮ್ಯಾನೇಜ್ ಮಾಡುತ್ತೆ. ಹಾಗಾಗಿ ನಾನು ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ಪಲ್ಯ ರೆಡಿ ಆಯಿತು. ನಮ್ಮ ಮನೆಯವ್ರ ಪೂಜೆನೂ ಸಹ ಮುಗಿದಿತ್ತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅದಾದಮೇಲೆ ನಾನಿಲ್ಲಿ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿನ ಎಲ್ಲ ಒಂದೇ ಸಲ ನಾನು ಉಜ್ಜಿಬಿಟ್ಟು ಅದಾದಮೇಲೆ ನಾನು ಒಂದೊಂದೇ ಬೇಯಿಸ್ಕೊತೀನಿ. ನಮ್ಮ ಮನೆಯವರಿಗೆ ಫಸ್ಟು ಲೇಟ್ ಆಗುತ್ತೆ, ಶಾಪಿಂಗ್ ಲೇಟ್ ಆಗುತ್ತೆ ಅಂತೇಳಿ ಫಸ್ಟು ಚಪಾತಿನ ಹಾಕ್ಕೊಟ್ಬಿಟ್ಟು ಚಪಾತಿ ಪಲ್ಯ ಹಾಕಿ ನಾನು ಕೊಟ್ಟೆ. ನಮ್ಮ ಮನೆಯವ್ರು ತಿಂದ್ಬಿಟ್ಟು ಶಾಪ್ಗೆ ಹೋದ್ರು. ದುಬಿತ್ತು ಇನ್ನೂ ಅವಾಗ ತಾನೇ ಎದ್ದಿದ್ದ. ಅವನಿಗೆ ಒಂದು ಗ್ಲಾಸ್ ನೀರು ಕುಡಿಸ್ಬಿಟ್ಟು ಆಮೇಲೆ ಅವನು ಆಟ ಆಡ್ತಾಯಿದ್ದ. ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ಮಂಗಳವಾರ ಅದು ಬೆಳಗ್ಗೆನೇ ಪೂಜೆ ಮಾಡೋದಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ದುಬಿತು ನಾನು ಕೂಡ ತಿಂಡಿ ತಿಂದ್ವು. ದುಬಿತು ನಾನು ಪೂಜೆ ಮಾಡಬೇಕಾದ್ರೆ ನಾನು ಪೂಜೆ ಮಾಡ್ತೀನಿ ಅಂದ. ಸ್ನಾನ ಆದಮೇಲೆ ಮಾಡುವಂತೆ ಕಣಪ್ಪ ಅಂತ ಹೇಳಿ ನಾನು ತಿಂಡಿ ಎಲ್ಲ ತಿಂದು ದುಬಿತನಿಗೂ ಕೂಡ ಸ್ನಾನ ಮಾಡಿಸಿದೆ. ದುಬಿತು ನಾನು ಇಬ್ಬರೂ ಸಹ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿ ಅದಾದಮೇಲೆ ದುಬಿತಂದು ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಇನ್ನೇನು ಅವ್ನು ರೆಡಿ ಆದಮೇಲೆ ಅವನು ಸ್ನಾನ ಮಾಡ್ತಾನೆ ಹೇಳ್ತಿದ್ದ, ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಮಾಡುವಂತೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ನನ್ನ ಬಟ್ಟೆ ಎಲ್ಲ ಹಾಕಿದ ತಕ್ಷಣವೇ ಅವನು ದೇವ್ರ ಮನೆಗೆ ಹೊರಟ. ದೇವ್ರ ಮನೆಗೆ ಹೋಗ್ಬಿಟ್ಟು ಅವನು ಕೂಡ ಪೂಜೆ ಮಾಡ್ದ. ಮಕ್ಕಳು ಪೂಜೆ ಮಾಡೋದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅದರಲ್ಲೂ ನಮ್ಮ ದುಬಿತಂತೂ ತುಂಬಾ ಪೂಜೆ ಮಾಡ್ತಾನೆ. ದೇವ್ರ ಮನೆಗೆ ಹೋದ ತಕ್ಷಣ ಫಸ್ಟ್ ಲೈಟ್ ಆನ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ದುಬಿತ್ ಯಾವ ರೀತಿ ಪೂಜೆ ಮಾಡ್ದ ಅಂತೇಳಿ. ಪೂಜೆ ಎಲ್ಲ ಆದಮೇಲೆ ಅವನಿಗೊಂದು ಒಂದು ಗ್ಲಾಸ್ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಬೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಅವನಿಗೆ ಕೊಡ್ತೀನಿ. ಅವನು ಸ್ವೀಟಾಗಿದ್ದರೆ ಮಾತ್ರ ಕುಡಿತಾನೆ, ಇಲ್ಲಾಂದರೆ ಸೆಪ್ಪೆ ಅನಿಸಿದ್ರೆ ಕುಡಿಯೋಲ್ಲ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟೇ ಬೆಲ್ಲ ಹಾಕ್ಬಿಟ್ಟು ನಾನು ಅವನಿಗೆ ಮಿಕ್ಸ್ ಮಾಡಿಕೊಡ್ತೀನಿ. ಅವನು ಸ್ವೀಟ್ ಇದ್ದರೆ ಮಾತ್ರ ಸೂಪರ್ ಅಂತ ಹೇಳ್ತಾನೆ, ಇಲ್ಲಾಂದರೆ ಮಿಕ್ಸ್ ಮಾಡು ಅಮ್ಮ ಅಂತ ಹೇಳ್ತಿರ್ತಾನೆ. ಬೆಲ್ಲ ಹಾಕಿ ಮಿಕ್ಸ್ ಮಾಡು ಅಂತೇಳಿ. ಮಕ್ಕಳು ಮಾತಷ್ಟು ಅರ್ಥ ಆಗಲ್ಲ, ಆದ್ರೂ ನಾವು ತಾಯಿಯರು ಅರ್ಥ ಮಾಡ್ಕೋಬೇಕಲ್ವ, ಎಲ್ಲ ಅರ್ಥ ಮಾಡ್ಕೊಳ್ಳೇಬೇಕು. ನೆಕ್ಸ್ಟು ತಿಂಡಿ ಎಲ್ಲ ಅವನು ತಿಂದಾಯಿತು, ನಾನು ತಿಂದಾಯಿತು, ಪೂಜೆನೂ ಸಹ ಆಯಿತು. ನೆಕ್ಸ್ಟ್ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ವ. ತಿಂಡಿ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಒಂದೊಂದು ಸಲ ಅನಿಸುತ್ತೆ ತಿಂಡಿ ಮಾಡೋದೇ ಬೇಡ, ಬೆಳಗ್ಗೆ ತಿಂಡಿಗೆ ಅಡುಗೆ ಮಾಡಿಬಿಟ್ರೆ ಅದು ಬೆಸ್ಟು ಅಂತ ಅನಿಸುತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಅದನ್ನೇ ಊಟ ಮಾಡ್ಬೋದು ಅಂತ ಅನಿಸುತ್ತೆ. ಆದರೆ ಮನೇಲಿ ಮಕ್ಳು ಇರ್ತಾವಲ್ಲ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಏನಾದರೂ ಮಾಡಿದರೆ ಅವು ಖುಷಿಯಿಂದ ತಿಂತಾವೆ ಅಂತ ಹೇಳ್ಬಿಟ್ಟು ನಾವು ಇಷ್ಟಾದರೂ ಮಾಡಲಿಲ್ಲ ಅಂದರೆ ಹಿಂಗೆ ಅಲ್ವಾ. ಕೆಲವ್ರು ಹೇಳ್ತಾರೆ, ನೀವು ಮನೇಲಿ ಇರ್ತೀರಾ ನಿಮ್ಗೇನು ಕೆಲಸ ಅಂತ ಹೇಳ್ತಾರೆ. ಹೌಸ್ ವೈಫ್ ಅವ್ರಿಗೇ ಗೊತ್ತಿರುತ್ತೆ. ಅದರಲ್ಲೂ ಮಕ್ಕಳಿದ್ರೆ ಆ ಮಕ್ಳುಗಳಿಗೆಲ್ಲ ಊಟ ತಿಂಡಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ನಾವು ತಿಂಡಿ ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ. ಆಮೇಲೆ ಗೊತ್ತಿರುತ್ತೆ ಕೆಲವರಿಗೆ ಎಷ್ಟು ಕೆಲಸ ಇರುತ್ತೆ ಅಂತೇಳಿ. ಆಮೇಲೆ ನೆಕ್ಸ್ಟು ದುಬಿತಿಗೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಕಾಲು ಕೈಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದಾದಮೇಲೆ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ನಾನು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿಂಡಿ ಆದಾಗ ಒಂದು ಸಲ ಪಾತ್ರೆ ತೊಳಿಬೇಕು. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡಿದರೆ ಅದಕ್ಕೂ ಪಾತ್ರೆ ತೊಳಿಬೇಕು. ಅಡುಗೆ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಪಾತ್ರೆ ಹಾಕ್ತಾನೆ ಇರುತ್ತೆ. ಹೌಸ್ ವೈಫ್ ಅವ್ರಿಗೆ ಎಷ್ಟು ಕೆಲಸ ಅಂತೇಳಿ ಮನೇಲಿರೋರಿಗೇ ಗೊತ್ತಾಗುತ್ತೆ. ಹೊರಗೆ ಡ್ಯೂಟಿ ಮಾಡೋರಿಗೆ ಅವ್ರಿಗೆ ಒಂಥರ ಟೆನ್ಷನ್ ಅಂದರೆ ನಮಗೊಂಥರ ಇನ್ನೊಂಥರ ಟೆನ್ಷನ್ ಇರುತ್ತೆ. ಅಯ್ಯೋ ಸಿಂಕಲ್ಲಿ ಪಾತ್ರೆ ಇತ್ತು ಅಂದರೆ ಎಷ್ಟೊತ್ತಿಗೆ ತೊಳೆಯೋಣ ಅಂತ ಅನಿಸ್ತಿರುತ್ತೆ. ಅದರಲ್ಲಿ ಒಂದೊಂದು ಸಲ ಮೂಡಿದ್ದಂಗೆ ಬೇಗ ತೊಳಿಬೇಕು ಅನ್ನಂಗಿದ್ರೆ ಬೇಗ ತೊಳೆದ್ಬಿಡ್ತೀವಿ, ಇಲ್ಲಾಂದರೆ ಸಿಂಕಲ್ಲಿ ಬೆಳಗಿಂದ ಸಂಜೆ ತನಕನೂ ಪಾತ್ರೆ ಇದ್ದೇ ಬಿಡ್ತವೆ. ಇವೆಲ್ಲ ಕಾಮನ್ನು ಮನೇಲಿದ್ದಾಗ. ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಿಮಗೆ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂದರೆ ಖಾರ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ನಾನು ಏನೇನು ಇಂಗ್ರೀಡಿಯೆಂಟ್ಸು ನಾನು ಹಾಕ್ತೀನಿ ಅಂತಲೂ ನಾನೀಗ ತೋರಿಸ್ತೀನಿ. ಒಂದು ಕಪ್ಪು ಮೊಸರಿಗೆ ನಾನು ಸ್ವಲ್ಪ ಸಾಲ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ, ಜೀರಿಗೆ, ಅದಾದಮೇಲೆ
ಇಷ್ಟು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ನೀರು ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ. ಈ ಬಿಸಿಲಿಗಂತೂ ಒಂದು ಲೋಟ ನೀರು ಬದಲು ಮಜ್ಜಿಗೆ ಕುಡಿದ್ರೇ ಎಷ್ಟೋ ತಂಪು ಅಂತ ಅನಿಸುತ್ತೆ. ಅಷ್ಟು ಈಗಲೇ ಶಿವರಾತ್ರಿ ಹಬ್ಬನೇ ಮುಗ್ದಿಲ್ಲ ಫ್ರೆಂಡ್ಸ್, ಅಷ್ಟು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೇನು ಮಜ್ಜಿಗೆ ಎಲ್ಲ ರೆಡಿ ಆಯಿತು, ದುಬಿತು. ನಾನು ಒಂದೊಂದು ಗ್ಲಾಸ್ ಕುಡಿದ್ಬಿಟ್ಟು ಮತ್ತು ಹಬ್ಬ ಬೇರೆ ಬಂತು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಇನ್ನೂ ಕೆಲಸ. ಅದರಲ್ಲೂ ಹೆಣ್ಮಕ್ಳಿಗೆ ಮದುವೆ ಆಗಿರೋರಿಗಂತೂ ಹಬ್ಬಗಳು ಬಂದವು ಅಂದರೆ ಅವ್ರಿಗೊಂಥರ ಟೆನ್ಷನ್ ಆಗ್ತಿರುತ್ತೆ. ಈ ಕಡೆ ಮನೆ ಕ್ಲೀನ್ ಮಾಡೋಕ್ಕೂ ಆಗ್ತಿರಲ್ಲ, ಕ್ಲೀನ್ ಮಾಡ್ದಂಗೆ ಇರೋಕ್ಕೂ ಆಗ್ತಿರಲ್ಲ. ಆ ಥರ ಒಂಥರ ಸಿಚುವೇಷನ್ಗಳು ಫೇಸ್ ಮಾಡಬೇಕಾಗತ್ತೆ. ಎಲ್ಲರೂ ಆ ಥರ ಇದು ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನಾಗೇ ಮಾಡ್ತಾರೆ ಹಬ್ಬ ಅಂದಮೇಲೆ. ನಾವು ಅಷ್ಟೇ ಹಬ್ಬ ಅಂದಮೇಲೆ ಎಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಹೊರಗಡೆ ಏನೋ ಕೂಕ್ಕೊಂಡು ಬಂದಿದ್ರು ಅಂತೇಳಿ ನಾವಿಲ್ಲಿ ಹೊರಗಡೆ ಬಂದು ನೋಡಿದ್ವಿ. ಅದು 100 ರೂಪಾಯಿಗೆ 10 ಐಟಮ್ ಅಂತೆ. ನಮಗೆ ಪೆನಾಯಿಲು ಅದೆಲ್ಲ ಇತ್ತು. ನನಗೇನು ಅಷ್ಟೇನು ಲೈಕ್ ಆಗಲಿಲ್ಲ. ನಮ್ಮ ಪಕ್ಕದ ಮನೆ ಓನರ್ ಆಂಟಿ ಅವ್ರು ತೊಗೊತಿದ್ರು. ನಾನು ಒಳಗೆ ಬಂದೆ. ಇನ್ನೇನು ಮಧ್ಯಾಹ್ನ ಆಗಿತ್ತಲ್ಲ, ಸಾಂಬಾರು ಮಾಡಬೇಕು ಅಂತೇಳಿ ನಾನಿಲ್ಲಿ ತರಕಾರಿ ಬಸ್ಸಾರು ಮಾಡೋಣ, ತರಕಾರಿ ಜಾಸ್ತಿ ಇತ್ತು ಅಂತೇಳಿ ತರಕಾರಿ ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ತರಕಾರಿನೂ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್. ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅನ್ನೋದಾದರೆ ಹೀರೆಕಾಯಿ, ಬದನೆಕಾಯಿ, ಬೀನ್ಸು, ಬೀಟ್ರೋಟು, ಸೀಮೆ ಬದನೆಕಾಯಿ, ಆಲೂಗೆಡ್ಡೆ, ನವಿಲುಕೋಸು, 2 ಕಪ್ಪು ಹುರುಳಿಕಾಳು, ಸ್ವಲ್ಪ ಬೀನ್ಸ್ ಕಾಳು, ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಸ್ಸಾರಂತೂ ಈ ಥರ ಬಸ್ಸಾರು ಎಲ್ಲ ತರಕಾರಿ ಹಾಕಿ ಅದರಲ್ಲೂ ಹುರುಳಿಕಾಳು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಮನೇಲಿ ಈ ಥರ ಜಾಸ್ತಿ ತರಕಾರಿಗಳು ಇದ್ವು ಅಂದರೆ ನಾನು ಈ ರೆಸಿಪಿ ಅಂದರೆ ಬಸ್ಸಾರು ಈ ಥರ ಜಾಸ್ತಿ ಮಾಡ್ತೀನಿ. ನಾನು ಸ್ಟವ್ ಮೇಲೆ 1.5 ಲೀಟ್ರ್ ಕುಕ್ಕರ್ ಇಟ್ಬಿಟ್ಟು ನಾನು ಮೊಳಕೆ ಕಟ್ಟಿದ ಕಾಳು, ಅದ್ರ ಜೊತೆಲಿ ಬೀನ್ಸ್ ಕಾಳನ್ನೂ ಸಹ 2-3 ಬಾರಿ ನೀಟಾಗಿ ತೊಳೆದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ತರಕಾರಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ನಾನು ತರಕಾರಿ ಎಲ್ಲ ಕುಕ್ಕರಲ್ಲೇ ಬೇಯಿಸ್ಕೊತಿದ್ದೀನಿ ಫ್ರೆಂಡ್ಸ್. ಇನ್ನು ಕೆಲವರು ಪಾತ್ರೆಯಲ್ಲಿ ಬೇಯಿಸ್ಕೊತಾರೆ. ಪಾತ್ರೆಯಲ್ಲಿ ಬೇಯೋದು ತುಂಬ ಲೇಟ್ ಆಗುತ್ತೆ. ಕುಕ್ಕರಲ್ಲಿ 1 ವಿಷಲ್ ಓಡಿಸಿದ್ರೆ ಸಾಕು, ತುಂಬ ಏನು ಮುದ್ದೆ ಥರ ಆಗಲ್ಲ, ಮೀಡಿಯಮಾಗಿ ಚೆನ್ನಾಗಿ ಬೆಂದಿರುತ್ತೆ. ನಾನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು 2 ಟೊಮೊಟೊ ಹಾಕ್ಬಿಟ್ಟು 1 ವಿಷಲ್ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್. 2 ವಿಷಲ್ ಅಂತ ತೋರಿಸಿದ್ದೀನಿ, ಸಾರಿ, 1 ವಿಷಲ್ ಅಷ್ಟೇ ಓಡಿಸಿದ್ದು. ಅದರಲ್ಲಿ ಅಷ್ಟೊತ್ತಿಗೆ ವಿಷಲ್ ಆಗಿತ್ತು. ನೆಕ್ಸ್ಟ್ ನಾನು ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನಿಲ್ಲಿ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಬಸ್ಸಾರಿಗೆ ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾನೇನು ಫ್ರೈ ಮಾಡಿದ್ದೀನಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಏನು ಫ್ರೈ ಮಾಡಿದ್ದೀನಿ ಅದನ್ನೆಲ್ಲ ನಾನು ಹಾಕ್ತಾಯಿದ್ದೀನಿ, ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ, 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಹಾಗಾಗಿ ಧನಿಯಾ ಪುಡಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ? ನಾನು 1 ಇಬ್ಬರಿಗೆ 3 ಜನಕ್ಕೆ ಅಷ್ಟೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದನ್ನು ನೀವು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಟೊಮೊಟೊ ಬೇಯ್ಲಿಕ್ಕೆ ಹಾಕಿದ್ನಲ್ಲ, ತರಕಾರಿನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಬೆಂದಿತ್ತು. ಟೊಮೊಟೊ ಎಲ್ಲ ತೆಗೆದ್ಬಿಟ್ಟು ಅದು ತಣ್ಣಗಾದಮೇಲೆ ನಾನು ತಣ್ಣಗಾಗ್ಲಿಕ್ಕೆ ಇಡ್ತೀನಿ. ನೆಕ್ಸ್ಟು ಒಂದು ಈ ಥರ ಪಾತ್ರೆ ತೊಗೊಂಡು ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ, ಹಾಗೇನಾದರೂ ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಪಾತ್ರೆ ಒಳಗೆ ಎಲ್ಲ ತರಕಾರಿ ಹಾಕಿದರೆ ಇನ್ನೇನು ಅದ್ರ ರಸ ಎಲ್ಲ ಕೆಳಗೆ ಫಿಲ್ಟ್ರಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ನಾನು ಏನು ಬೇಯಿಸಿದ್ನಲ್ಲ ಆ ಟೊಮೊಟೊನೂ ಸಹ ಹಾಕ್ಕೊಂಡು ಖಾರ ರುಬ್ಬಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ನಾನು ಸ್ವಲ್ಪ ಆಯಿಲು, ಸಾಸಿವೆ, ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಖಾರದ ಪುಡಿ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ತೀವಲ್ಲ, ಇದು ಸಾಂಬಾರು ನಾವು ಫ್ರೆಶ್ಶಾಗಿ ಮಾಡ್ತೀವಲ್ಲ ಅದಕ್ಕಿಂತ ಬೆಳಗ್ಗೆ ಎದ್ದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಜಾವದ ಊಟಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಒಗ್ಗರಣೆಗೆ ಹಾಕಿದಾದ್ಮೇಲೆ ನಾನು ಸ್ವಲ್ಪ ಖಾರನ ನಾನು ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಪಲ್ಯಕ್ಕೆ ಬೇಕು, ಹಾಗಾಗಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಬ್ಲಾಗಲ್ಲೇ ರೆಸಿಪಿಗಳ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗಳನ್ನ ನೀವು ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಾನೀಗ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಗೆ ನಾನು ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ನಾನು ಖಾರ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಅದಾದಮೇಲೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನಾನಿಲ್ಲಿ ಫ್ರೈ ಎಲ್ಲ ಆದಮೇಲೆ ಖಾರ ಹಾಕ್ತಾಯಿದ್ದೀನಿ. ಖಾರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ತರಕಾರಿ ಇತ್ತು, ತರಕಾರಿ ನೀವೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಹುರುಳಿಕಾಳು ಹಾಕಿರೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ. ಇದನ್ನು ದೋಸೆ ಜೊತೆಲೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ.
ನೀವು ಮನೆಯಲ್ಲಿ ಮಿಸ್ ಮಾಡ್ದಲೇ ಈ ಥರ ರೆಸಿಪಿಗಳ್ನ ಮಾಡಿರ್ತೀರಾ, ಮಾಡಿಲ್ಲ ಅಂದರೆ ಈ ರೆಸಿಪಿನ ನೀವು ಮಿಸ್ ಮಾಡ್ದಲೇ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಲಿ ನಾನು ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗಂತೂ ಮುದ್ದೆ ಜೊತೆಲಂತೂ ಈ ಪಲ್ಯ ಇದ್ದರೆ ತುಂಬಾ ಇನ್ನೂ ಅರ್ಧ ಮುದ್ದೆ ಜಾಸ್ತಿ ಊಟ ಮಾಡಬೇಕು ಅಂತ ಅನಿಸುತ್ತೆ. ಆ ಕಡೆ ನೆಕ್ಸ್ಟ್ ಸಾಂಬಾರು ಕೂಡ ಫ್ರೆಂಡ್ಸ್. ಬಸ್ಸಾರಿಗೆ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ, ಯಾವ ಮುದ್ದೆನಾದ್ರೂ ಓಕೆ. ಜೋಳದ ಮುದ್ದೆನೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು, ರಾಗಿ ಮುದ್ದೆನೂ ಚೆನ್ನಾಗಿರುತ್ತೆ. ನಾವು ಮಾಡೋದು ರಾಗಿ ಮುದ್ದೆನೇ ಫ್ರೆಂಡ್ಸ್. ನನಗೆ ಬಸ್ಸಾರಿಗೆ ಮುದ್ದೆನೇ ಇರಬೇಕು, ರೈಸ್ ಎಲ್ಲ ಊಟ ಮಾಡಲಿಕ್ಕಾಗಲ್ಲ. ಮುದ್ದೆ ಇದ್ದರೆ ನಿಮಗೆ ಗೊತ್ತಲ್ವಾ ಬಸ್ಸಾರಿಗೆ ಮುದ್ದೆ ಇದ್ದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ನಾನು ಕೂಡ ಮಧ್ಯಾಹ್ನ ಊಟ ಮಾಡಿ ದುವಿತಿಗೂ ಕೂಡ ಊಟ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಮಂಗಳವಾರದ ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕಮೆಂಟ್ ಇರಲಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ದುಬಿಯಾಶ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.